ಕಾಡ್ತಾ ಇದೆ ಬಿಟ್ ಕಾಯಿನ್ ಕೇಸ್. ಕಾಂಗ್ರೆಸ್ ನಾಯಕರಿಗೆ ಬಿಸಿ ಮುಟ್ಟಿಸಿದೆ ಇಡಿ. ಶ್ರೀಕಿ ಜೊತೆ ಯಾರಿಗೆ ಹೇಗೆಲ್ಲ ನಂಟು? ಈ ಹಿಂದೆ ಬಿಟ್ಕಾಯಿನ್ ಹಗರಣ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ದೊಡ್ಡ ದೊಡ್ಡ ರಾಜಕಾರಣಿಗಳು, ಪ್ರಭಾವಿ ರಾಜಕಾರಣಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಒಂದಿಷ್ಟು ಚರ್ಚೆಗಳಾಗಿತ್ತು. ಆಮೇಲೆ ಶ್ರೀಕಿ ಅನ್ನೋ ವ್ಯಕ್ತಿಯನ್ನ ತೀವ್ರ ವಿಚಾರಣೆಗೊಳಪಡಿಸಿದಾಗ ಒಂದೊಂದೇ ಹೆಸರುಗಳು ಕೂಡ ಬಯಲಿಗೆ ಬಂದಿತ್ತು. ಸೊ ಇವತ್ತು ಆ ಬಗ್ಗೆ ಒಂದು ಮೇಜರ್ ಅಪ್ಡೇಟ್ ಆಗಿರೋದು, ಶಾಸಕ ಎನ್.ಎ. ಹ್ಯಾರಿಸ್ ಮೇಲೆ ಇಡಿ ರೇಡ್ ಆಗಿದೆ. ಬಿಡಿಎ ಅಧ್ಯಕ್ಷ ಕಾಂಗ್ರೆಸ್ನ ಶಾಸಕ ಎನ್.ಎ. ಹ್ಯಾರಿಸ್ ಅವರ ಮನೆ ಹಾಗೇನೆ ಕಚೇರಿ, ಅವರಿಗೆ ಸಂಬಂಧಪಟ್ಟಂತ ಸ್ಥಳಗಳ ಮೇಲೆ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿಯನ್ನ ಮಾಡಿದ್ದಾರೆ. ಬಿಟ್ಕಾಯಿನ್ ವ್ಯವಹಾರದ ನಂಟಿನ ಆರೋಪದ ಹಿನ್ನೆಲೆಯಲ್ಲಿ ಈ ದಾಳಿ ಆಗಿದೆ ಅಂತ ಹೇಳಿ ಮಾಹಿತಿ ಇದೆ. ಶ್ರೀಕಿ ಜೊತೆಯಲ್ಲಿ ನಂಟಿನ ಆರೋಪದ ಮೇಲೆ ದಾಳಿ ಆಗಿದೆ. ಇನ್ನು ಮಗ ನಲಪಾಡ್ಗೂ ಕೂಡ ಇಡಿ ರೇಡ್ನ ಬಿಸಿ ತಟ್ಟಿದೆ. ಶ್ರೀಕಿ ಜೊತೆಗೆ ಹ್ಯಾರಿಸ್ ಪುತ್ರರಿಗೆ ನಂಟಿನ ಆರೋಪ ಹಿಂದೆನೂ ಇತ್ತು. ಮೊಹಮ್ಮದ್ ನಲ್ಪಾಡ್ ಮತ್ತೆ ಫಾರೂಕ್ ನಲಪಾಡ್ಗೆ ನಂಟಿತ್ತು ಅಂತ ಹೇಳಲಾಗ್ತಾ ಇತ್ತು. ಹಿಂದೆ ವಿಚಾರಣೆಯನ್ನು ಕೂಡ ಫೇಸ್ ಮಾಡಿದ್ರು. ತನಿಖಾಧಿಕಾರಿಗಳು ಸಾಕಷ್ಟು ಪ್ರಶ್ನೆಯನ್ನ ಕೇಳಿದ್ರು ಈ ಹಿಂದೆ. ಸೊ ಇವತ್ತು 12 ಕಡೆಗಳಲ್ಲಿ ದಾಳಿಯಾಗಿದೆ. ಇಡಿ ಅಧಿಕಾರಿಗಳು ಏಕಕಾಲಕ್ಕೆ ಬಂದು ಈ ದಾಳಿಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. 4 ಕಾರ್ಗಳಲ್ಲಿ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಬಂದಿದ್ದಾರೆ. ಈ ಹಿಂದೆ ನಲಪಾಡನ್ನ ವಿಚಾರಣೆಗೆ ಒಳಪಡಿಸಿತ್ತು ಸಿಐಡಿ. ಸೊ ಇವತ್ತು ಸುಮಾರು 4 ಕೋಟಿಗೂ ಅಧಿಕ ಹಣ ವರ್ಗಾವಣೆ ಸಂಬಂಧ, ಶ್ರೀಕಿ ಜೊತೆಯಲ್ಲಿ ನಂಟನ್ನ ಹೊಂದಿರುವಂತ ಸಂಬಂಧ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ, ತಲಾಶನ್ನ ನಡೆಸ್ತಾ ಇದ್ದಾರೆ, ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಶ್ರೀಕಿ ಅಂದ್ರೆ ಈತ ಒಬ್ಬ ಹ್ಯಾಕರ್ ಆಗಿದ್ದ. ಬಿಟ್ ಕಾಯಿನ್ ಅನ್ನ ಹ್ಯಾಕ್ ಮಾಡಿ ಅದನ್ನ ಹಣದ ರೂಪದಲ್ಲಿ ದೊಡ್ಡ ದೊಡ್ಡವರಿಗೆ ಈತ ಕೊಡ್ತಾ ಇದ್ದ. ಅದಕ್ಕೆ ಆತ ಹಣವನ್ನ ಇಸ್ಕೊಳ್ತಾ ಇದ್ದ ಅಂತ ಹೇಳಿ ಚರ್ಚೆಗಳು ಆಗ್ತಾ ಇತ್ತು. ದೊಡ್ಡ ಮಟ್ಟದಲ್ಲಿ ದಂಧೆ ನಡೀತಾ ಇದೆ ಈತನನ್ನ ಹಿಡ್ಕೊಂಡು ಅಂತ. ಸೊ ಈತನ ಜೊತೆ ಯಾರಿಗೆಲ್ಲ ನಂಟಿದೆ ಈಗ ಸದ್ಯಕ್ಕೆ ವಿಚಾರಣೆಗೊಳಪಡಿಸಲಾಗ್ತಿದೆ. ದಾಳಿನೂ ಆಗಿದೆ. ಇನ್ನು ಕಾಂಗ್ರೆಸ್ನ ಮತ್ತೊಬ್ಬ ಲೀಡರ್ನ ಮೊಮ್ಮಗನಿಗೂ ಕೂಡ ಇಡಿ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿದ್ದಾರೆ. ಕೆ ರೆಹಮಾನ್ ಖಾನ್ ಮೊಮ್ಮಗ ಅಕೀಬ್ ಖಾನ್ಗೆ ಶಾಕ್ ನೀಡಲಾಗಿದೆ. ಅಕೀಬ್ ಖಾನ್ ಮನೆಯಲ್ಲೂ ಕೂಡ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ರೆಹಮಾನ್ ಖಾನ್ ಮೊಮ್ಮಗ ಅಕೀಬ್ ಮನೆ ಮೇಲೆ ದಾಳಿಯಾಗಿದೆ. ಜಯನಗರದ NMKRV ಕಾಲೇಜ್ ಬಳಿಯಲ್ಲಿ ಇವ್ರ ಮನೆ ಇದೆ. ಬೆಳಗ್ಗೆ 6:15 ಕೂಡ ಅಕೀಬ್ ಮನೆಯಲ್ಲಿ ಇಡಿ ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಎನ್.ಎ. ಹ್ಯಾರಿಸ್ ಹಾಗೇನೆ ಅವ್ರ ಪುತ್ರರಿಗೆ ಸಂಬಂಧಪಟ್ಟಂತ ಮನೆ ಮತ್ತೆ ಕಚೇರಿಗಳ ಮೇಲೆ ದಾಳಿಯಾಗಿದೆ. ಇನ್ನೊಂದ್ ಕಡೆ ಅಕೀಬ್ ಖಾನ್ ಮನೆಯಲ್ಲೂ ಕೂಡ ಕೆ ರೆಹಮಾನ್ ಖಾನ್ ಅವ್ರ ಮೊಮ್ಮಗ ಆತನ ಮನೆಯಲ್ಲೂ ಕೂಡ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಇಲ್ಲೂ ಸೇಮ್ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಆರೋಪಗಳು ಏನು ಕೇಳಿ ಬಂದಿತ್ತು, ಅದಕ್ಕೆ ಕೆಲವೊಂದು ಸಾಕ್ಷ್ಯಗಳು ಪುರಾವೆಗಳು ಸಿಕ್ಕ ಬೆನ್ನಲ್ಲೇ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಏಕಕಾಲಕ್ಕೆ ಈ ದಾಳಿಯನ್ನ ಮಾಡಿದ್ದಾರೆ. ಇನ್ನು ಬಿಟ್ಕಾಯಿನ್ ಕಿಂಗ್ ಪಿನ್ ಶ್ರೀಕಿ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಜಯನಗರದಲ್ಲಿದೆ ಶ್ರೀಕಿ ಮನೆ. ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಶ್ರೀಕಿ ಅಂದ್ರೆ ಈತ ಹ್ಯಾಕ್ ಮಾಡ್ತಾ ಇದ್ದ, ಹಣದ ರೂಪದಲ್ಲಿ ದೊಡ್ಡ ದೊಡ್ಡವರಿಗೆ ಅದನ್ನ ಟ್ರಾನ್ಸ್ಫರ್ ಮಾಡಿಸ್ತಿದ್ದ ಅಂತೇಳಿ ಈತನ ಮೇಲೆ ಗಂಭೀರ ಆರೋಪ ಇದೆ. ಹಿಂದೆ ಈತನನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ತೀವ್ರ ರೀತಿಯಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಈತನ ಜೊತೆ ಯಾರೆಲ್ಲ ಸಂಪರ್ಕ ಹೊಂದಿದ್ರು ಅವ್ರಿಗೂ ಕೂಡ ಈಗ ಇಡಿ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಇನ್ನೊಂದು ಕಡೆ ಶ್ರೀಕಿ ಮನೆಯಲ್ಲೂ ಕೂಡ ಇಡಿ ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ರೇಡ್ ಆಗಿದೆ. ಸದ್ಯಕ್ಕೆ ಅಲ್ಲೂ ದಾಖಲೆಗಳ ಪರಿಶೀಲನೆಯಲ್ಲಿ ಇಡಿ ಅಧಿಕಾರಿಗಳು ನಿರತರಾಗಿದ್ದಾರೆ. ಬಿಟ್ಕಾಯಿನ್ ನ ಕಿಂಗ್ ಪಿನ್ ಈ ಶ್ರೀಕಿ, ಆತನ ಮನೆ ಮೇಲೂ ಕೂಡ ಈಗ ರೇಡ್ ಆಗಿದೆ. ಆತನ ಮನೆ ಜಯನಗರದಲ್ಲಿದೆ. ಇನ್ನು ದೊಡ್ಡ ದೊಡ್ಡ ರಾಜಕಾರಣಿಗಳ ನಂಟು ಈತನಿಗಿದೆ. ಹ್ಯಾಕ್ ಮಾಡಿ ಹಣವನ್ನ ಈತ ವರ್ಗಾವಣೆ ಮಾಡಿಸ್ಕೊಡ್ತಿದ್ದ ಅನ್ನೋ ಆರೋಪ ಈತನ ಮೇಲಿದೆ. ಈತನ ಜೊತೆ ಸಂಪರ್ಕದಲ್ಲಿ ಇರೋರ ಮೇಲೂ ಕೂಡ ಇಡಿ ಅಧಿಕಾರಿಗಳು ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಒಂದ್ ಕಡೆ ಎನ್.ಎ. ಹ್ಯಾರಿಸ್ ಮನೆಯಲ್ಲೂ ಕೂಡ ದಾಳಿಯಾಗಿದೆ. ಅವ್ರಿಗೆ ಸಂಬಂಧಪಟ್ಟಂತ ಮನೆ ಮತ್ತೆ ಕಚೇರಿಗಳ ಮೇಲೆ ದಾಳಿಯಾಗಿದೆ. ಇನ್ನೊಂದ್ ಕಡೆ ಕೆ ರೆಹಮಾನ್ ಖಾನ್ ಅವ್ರ ಮೊಮ್ಮಗ ಅಕೀಬ್ ಖಾನ್ ಈತ ಕೂಡ ಶ್ರೀಕಿ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ದ ಅಂತ ಹೇಳಿ ಮಾಹಿತಿ ಇದೆ. ಹಾಗಾಗಿ ಅವ್ರ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಇನ್ನು ಇದರಲ್ಲಿ ಕಿಂಗ್ ಪಿನ್ ಬಿಟ್ಕಾಯಿನ್ ಹಗರಣದಲ್ಲಿ ಶ್ರೀಕಿ, ಜಯನಗರದಲ್ಲಿರುವ ಆತನ ನಿವಾಸದ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ದಾಖಲಾತಿಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟು 12 ಕಡೆ ಈ ದಾಳಿ ಆಗಿದೆ ಬೆಂಗಳೂರಲ್ಲಿ ಅಂತ ಹೇಳಿ ಮಾಹಿತಿ ಇದೆ. ಶ್ರೀಕಿ ಜೊತೆಗೆ ಹ್ಯಾರಿಸ್ ಪುತ್ರರಿಗೆ ನಂಟಿತ್ತು ಅಂತ ಹೇಳಿ ಆರೋಪಗಳಿದೆ. ಮತ್ತೆ ಈ ಹಿಂದೆ ಸಿಐಡಿ
ವಿಚಾರಣೆಗೂ ಕೂಡ ಕರೆಸಿತ್ತು. ಅದರಂತೆ ನಲಪಾಡ್ ವಿಚಾರಣೆಗೂ ಕೂಡ ಬಂದು ಹಾಜರಾಗಿ ಹೋಗಿದ್ರು. ಪಾರದರ್ಶಕವಾಗಿ ತನಿಖೆ ಆಗುತ್ತೆ ಅಂತಾನೂ ಹೇಳಿದ್ರು. ಹ್ಯಾರಿಸ್ ಮನೆಯಲ್ಲಿ ಅವ್ರ ಪುತ್ರರು ಶ್ರೀಕಿ ಜೊತೆಯಲ್ಲಿ ನಂಟನ್ನ ಹೊಂದಿದ್ದಾರೆ ಅನ್ನೋ ಆರೋಪದ ಮೇಲೆಗೆ, ಫ್ರೆಂಡ್ಶಿಪ್ ಇತ್ತು ಅನ್ನೋ ಆರೋಪದ ಮೇಲೆಗೆ ಈಗ ಎನ್.ಎ. ಹ್ಯಾರಿಸ್ ಅವ್ರ ಪುತ್ರ ನಲಪಾಡ್ ಸೇರಿದಂತೆ ಮತ್ತೊಬ್ಬ ಪುತ್ರ ಅವ್ರಿಗೆ ಸಂಬಂಧಪಟ್ಟಂತ ಮನೆ ಮತ್ತೆ ಕಚೇರಿಗಳ ಮೇಲೆ ರೇಡ್ ಆಗಿದೆ. ಆ ಸಂದರ್ಭದಲ್ಲಿ ಅವರೆಲ್ಲರೂ ಮನೆಯಲ್ಲೇ ಇದ್ರು ಅಂತಾನೂ ಕೂಡ ಮಾಹಿತಿ ಇದೆ. ಅಂದ್ರೆ ಬೆಳಂಬೆಳಗ್ಗೆ 6:30 ಸುಮಾರಿಗೆ ಅಧಿಕಾರಿಗಳು ಬಂದಾಗ ಇವರೆಲ್ಲ ನಿವಾಸದಲ್ಲೇ ಇದ್ರು ಅಂತಾನೂ ಕೂಡ ಮಾಹಿತಿ ಇದೆ. ಇನ್ನು ಬಿಗಿ ಭದ್ರತೆಯಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಒಟ್ಟು 12 ಕಡೆ ಬೆಂಗಳೂರಲ್ಲಿ ರೇಡ್ ಅನ್ನ ಮಾಡಿದ್ದಾರೆ. 4 ಕಾರ್ಗಳಲ್ಲಿ ಅಧಿಕಾರಿಗಳು ಬಂದಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಅಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಎನ್.ಎ. ಹ್ಯಾರಿಸ್ ನಿವಾಸ ಮತ್ತೆ ಕಚೇರಿಗಳಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಒಂದು ತಂಡವಾಗಿ ಬಂದು ಅಲ್ಲಿ ದಾಳಿಯನ್ನ ಮಾಡಿದ್ದಾರೆ. ಇನ್ನೂ ಕೂಡ ಈ ದಾಳಿ ಮುಂದುವರೆದಿದೆ. ದಾಖಲೆಗಳ ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ಇನ್ನೊಂದು ಕಡೆ ಅಕೀಬ್ ಖಾನ್ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಶ್ರೀಕಿ ನಿವಾಸ ಅಲ್ಲೂ ಕೂಡ ಜಯನಗರದಲ್ಲಿ ದಾಳಿಯಾಗಿದೆ. ಅಶೋಕ್ ನಗರ, ಜಯನಗರ 2 ಕಡೆಗಳಲ್ಲಿ ಅಕೀಬ್ ಖಾನ್ ಮತ್ತೆ ಶ್ರೀಕಿ ನಿವಾಸ ಜಯನಗರ ಭಾಗದಲ್ಲಿ ಅಲ್ಲಿ ದಾಳಿಯಾಗಿದೆ. ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂದೆ ಸುದ್ದಿಯಾಗಿತ್ತು ಬಿಟ್ ಕಾಯಿನ್ ಹಗರಣ. ದೊಡ್ಡವರು ಇದರಲ್ಲಿ ಶಾಮೀಲಾಗಿದ್ದಾರೆ. ಈ ಹ್ಯಾಕರ್ ಶ್ರೀಕಿಯನ್ನ ಬಳಸಿಕೊಂಡು ಈ ರೀತಿ ಬಿಟ್ ಕಾಯಿನ್, ಅದೇನು ಕಣ್ಣಿಗೆ ಕಾಣಿಸಲ್ಲ, ಬಿಟ್ ಕಾಯಿನ್ ಅದೊಂದು ಹೂಡಿಕೆ ರೂಪದಲ್ಲಿ ಇರುತ್ತೆ. ಬಟ್ ಅದನ್ನ ಹ್ಯಾಕ್ ಮಾಡಿ ಹಣದ ರೂಪದಲ್ಲಿ ದೊಡ್ಡವರಿಗೆ ವರ್ಗಾವಣೆಯನ್ನ ಮಾಡಿಸ್ಕೊಟ್ಟು ಅದಕ್ಕೆ ಕಮಿಷನ್ ರೀತಿಯಲ್ಲಿ ಹಣವನ್ನ ಶ್ರೀಕಿ ಇಸ್ಕೊಂಡಿದ್ದಾನೆ ಅಂತ ಹೇಳಿ ಆತನ ಮೇಲೆ ಇದ್ದಂತ ಗಂಭೀರ ಆರೋಪ. ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈತ ಈ ಬಿಟ್ ಕಾಯಿನ್ ಅನ್ನ ಹ್ಯಾಕ್ ಮಾಡಿದ್ದಾನೆ, ಹಣದ ರೂಪದಲ್ಲಿ ಅದನ್ನು ಕೊಟ್ಟಿದ್ದಾನೆ ಅಂತ ಹೇಳಿ ಪ್ರಮುಖವಾಗಿ ಆರೋಪ ಈತನ ಮೇಲೆ ಇರೋದು. ಮತ್ತೆ ಈ ಬಿಟ್ ಕಾಯಿನ್ ಏನಿದೆ ಅದು ನಮ್ಮ ದೇಶದಲ್ಲಿ ಅಧಿಕೃತ ಅಲ್ಲ. ಬೇರೆ ಫಾರಿನ್ ಕಂಟ್ರೀಸ್ ಅಲ್ಲಿ ಅದನ್ನ ಅಫಿಷಿಯಲ್ ಮಾಡಿದ್ದಾರೆ. ಬಟ್ ನಮ್ಮ ದೇಶದಲ್ಲಿ ಅದು ಅಧಿಕೃತ ಅಲ್ಲ. ಹ್ಯಾರಿಸ್ ನಿವಾಸ ಮತ್ತೆ ಅಕೀಬ್ ಖಾನ್ ನಿವಾಸ ಜಯನಗರದಲ್ಲಿ ಸದ್ಯದ ಪರಿಸ್ಥಿತಿ ಏನಿದೆ ಮಾಹಿತಿಯನ್ನ ಕೊಡ್ತಾ ಹೋಗೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಹಾಗೇನೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಫಸ್ಟ್ ಹ್ಯಾರಿಸ್ ನಿವಾಸದ ಬಳಿ ಏನು ನಡೀತಾ ಇದೆ ಮಾಹಿತಿ ತಿಳ್ಕೊಂಬೋಣ. ಮುನಿರಾಜು, ಬೆಳಂಬೆಳಗ್ಗೆ ಅಧಿಕಾರಿಗಳು ಹ್ಯಾರಿಸ್ಗೆ ಸಂಬಂಧಪಟ್ಟಂತ ನಿವಾಸ, ಅವ್ರ ಮಕ್ಕಳಿಗೆ ಸಂಬಂಧಪಟ್ಟಂತ ನಿವಾಸ, ಕಚೇರಿಗಳ ಮೇಲೆ ರೇಡ್ ಆಗಿದ್ದಾರೆ. ಸೋಫಾರ್ ಪರಿಶೀಲನೆ ಹೆಂಗ್ ನಡೀತಾ ಇದೆ, ಏನ್ ಮಾಹಿತಿ ಸಿಗ್ತಾ ಇದೆ ಪ್ರೆಸೆಂಟ್ ಅಲ್ಲಿ? ಶರ್ಮಿತಾ, ಈಗಾಗಲೇ ಕಳೆದ 6 ಗಂಟೆಗಳಿಂದಲೂ ಕೂಡ ಈಗ ಹ್ಯಾರಿಸ್ ಮನೆಯಲ್ಲಿ ಒಂದು ಶೋಧ ಮಾಡುವಂಥ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಏನು ಬಿಟ್ಕಾಯಿನ್ಗೆ ಸಂಬಂಧಪಟ್ಟಂತೆ ಏನು ನಲ್ಪಾಡಿದ್ದಾರೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಅಧಿಕಾರಿಗಳು ಸುಮಾರು 12 ಮಂದಿ ಅಧಿಕಾರಿಗಳ ತಂಡ ಈಗ ಶೋಧ ಮಾಡ್ತಾ ಇರೋದು. ಏನು ಶ್ರೀಕಿ ಜೊತೆ ಒಂದು ನಂಟು ಮತ್ತೆ ಆತನ ಜೊತೆ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ದಾಳಿ ಕೂಡ ಈಗ ಆಗಿರೋದು. ನಲ್ಪಾಡ್ ಮತ್ತೆ ಶ್ರೀಕಿ ಏನಿದ್ರೆ ಇಬ್ರು ಕೂಡ ಸ್ನೇಹಿತರು. ಈ ಒಂದು ಬಿಟ್ಕಾಯಿನ್ ಹಗರಣ ಬೆಳಕಿಗೆ ಬಂದ ಸಂದರ್ಭದಲ್ಲಿ ಶ್ರೀಕಿಯನ್ನ ಸಿಸಿಬಿ ಮತ್ತೆ ಸಿಐಡಿ ಅಧಿಕಾರಿಗಳು ಕೂಡ ಅರೆಸ್ಟ್ ಮಾಡಿ ತನಿಖೆಯನ್ನು ಕೂಡ ಮಾಡಿದ್ರು. ನಂತರ ಈ ಒಂದು ಪ್ರಕರಣವನ್ನು 2021ರಲ್ಲಿ ಇಡಿ ಅಧಿಕಾರಿಗಳು ಕೂಡ ಒಂದು ECIR ಅನ್ನು ದಾಖಲು ಮಾಡಿಕೊಂಡು ಒಂದು ಶೋಧವನ್ನು ಮಾಡ್ತಾರೆ. ಬಳಿಕ ಈ ಒಂದು ತನಿಖೆ ಸುದೀರ್ಘವಾದ ಒಂದು ತನಿಖೆ ಸಂದರ್ಭದಲ್ಲಿ ಇವರ ಪಾತ್ರದ ಕುರಿತು ಸಾಕಷ್ಟು ಸಾಕ್ಷಿಗಳು ಲಭ್ಯವಾದ ಬಳಿಕ ಈಗ ನಲ್ಪಾಡ್ ಮನೆ ಮೇಲೆ ಒಂದು ಕೂಡ ದಾಳಿಯನ್ನು ಮಾಡಿ ಒಂದು ಶೋಧ ಮಾಡುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಈಗ ಇಡಿ ಅಧಿಕಾರಿಗಳು ಸುಮಾರು 6 ಗಂಟೆಗಳಿಂದ ಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದೇ ವೇಳೆ ಇಬ್ರು ಕೂಡ ಮನೆಯಲ್ಲಿ ಇರೋದು ಮೊಹಮ್ಮದ್ ನಲ್ಪಾಡ್ ಮತ್ತೆ ಹ್ಯಾರಿಸ್ ಇಬ್ರು ಕೂಡ ಮನೆಯಲ್ಲೇ ಇದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಂದಲೂ ಕೂಡ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇರೋದು. ಯಾಕಂದ್ರೆ 2021ರಲ್ಲಿ ಇದು ಸಿಸಿಬಿಯಲ್ಲಿ ಕೂಡ ತನಿಖೆ ಆಗುತ್ತೆ, ನಂತರ ಸಿಐಡಿಯಲ್ಲಿ ಕೂಡ ತನಿಖೆ ಆಗುತ್ತೆ. ಈ ವೇಳೆ ಏನು ಈ ಒಂದು ಪ್ರಕರಣದ ಕಿಂಗ್ ಪಿನ್ ಆಗಿದ್ದಂತ ಶ್ರೀಕಿಯನ್ನ 2 ಕಡೆ ಒಂದು ಅರೆಸ್ಟ್ ಮಾಡಿ ಒಂದು ವಿಚಾರಣೆ ಕೂಡ ಮಾಡ್ತಾರೆ. ನಂತರ ಸಿಐಡಿ ಅಧಿಕಾರಿಗಳು ನಲ್ಪಾಡ್ರನ್ನ ಕರೆಸಿ ಕೂಡ ಒಂದು ವಿಚಾರಣೆ ಮಾಡಿ ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡೋದು. ಈಗ ಇಡಿ ಅಧಿಕಾರಿಗಳು ಕೂಡ ಈ ಒಂದು ತನಿಖೆ ಸಲುವಾಗಿ ಈಗ ಇವರನ್ನು ಕೂಡ ಏನು ಇವರ ಮನೆ ಮೇಲೆ ಒಂದು ದಾಳಿಯನ್ನು ಮಾಡಿ ಪರಿಶೀಲನೆ ಮಾಡುವಂತ ಕೆಲಸ ಕೂಡ ನಡೀತಾ ಇದೆ. ಏನು ವೆಬ್ಸೈಟ್ ಹ್ಯಾಕಿಂಗ್ ಇರ್ಬೋದು, ಮತ್ತೆ ಬೇರೆ ಖಾತೆಗಳನ್ನು ಹ್ಯಾಕ್ ಮಾಡಿ ಏನು ಖಾತೆಗಳನ್ನು ಹ್ಯಾಕ್ ಮಾಡೋದು, ಮತ್ತೆ ಡಿಜಿಟಲ್ ಕರೆನ್ಸಿಯನ್ನು ಕಳುವು ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಕೂಡ ಮಾಡ್ತಾರೆ. ನಂತರ ಅದನ್ನು ಕ್ರಿಪ್ಟೋ ಕರೆನ್ಸಿಗೆ ಕನ್ವರ್ಟ್ ಅನ್ನು ಮಾಡಿ ನಂತರ ಅದನ್ನು ಬೇರೆ ಖಾತೆಗಳಿಗೆ ಒಂದು ಹಣವನ್ನಾಗಿ ವರ್ಗಾವಣೆ ಮಾಡುವಂಥ ಕೆಲಸ ಕೂಡ ಆಗಿರುತ್ತೆ. ಈ ಒಂದು ಪ್ರಕರಣದಲ್ಲಿ ಶ್ರೀಕಿ ಏನಿದ್ರೆ ಈತ ಕಿಂಗ್ ಪಿನ್ ಆಗಿದ್ದಂತೂ ಆತ ತನ್ನ ಸಹಚರರ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡುವಂಥ ಕೆಲಸ ಕೂಡ ಆಗಿರುವಂಥದ್ದು ಕೂಡ ಬೆಳಕಿಗೆ ಬಂದಿತ್ತು. ಈ ಎಲ್ಲ ಒಂದು ಆಯಾಮಗಳ ಮೇಲೆ ಈಗ ಇಡಿ ಅಧಿಕಾರಿಗಳು ಕೂಡ ನಲ್ಪಾಡ್ಗೆ ಸಂಬಂಧಪಟ್ಟಂತ ಒಂದು ಮನೆ ಇರಬಹುದು, ಕಚೇರಿಗಳಲ್ಲಿ ಒಂದು ಶೋಧ ಮಾಡುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಶರ್ಮಿತಾ, ಮುನಿ, ಹಿಂದೆನೂ ಕೂಡ ಸಿಐಡಿ ಅಧಿಕಾರಿಗಳ ವಿಚಾರಣೆಗೆ ನಲಪಾಡ್ ಹಾಜರಾಗಿದ್ರು. ಆಗ ಹೇಳಿದ್ರು ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ಆಗಲಿ, ಸತ್ಯ ಯಾವುದು ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿದ್ರು. ಬಟ್ ಈ ಪರ್ಟಿಕ್ಯುಲರ್ ಆಗಿ 4 ಕೋಟಿಗೂ ಅಧಿಕ ಹಣ ವರ್ಗಾವಣೆ ಪ್ರಕರಣ ಸಂಬಂಧ ಇವತ್ತು ಇಡಿ ದಾಳಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಮಾಹಿತಿ ಸಿಕ್ಕಿದೆ?
ಶರ್ಮಿತಾ, ಏನು ಈ ಒಂದು ಹಗರಣ ಏನಿದೆ ಇದು ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡಿದಂಥ ಒಂದು ಬಿಟ್ಕಾಯಿನ್ ಆಗಿರುತ್ತೆ. ಈ ಒಂದು ಪ್ರಕರಣದಲ್ಲಿ ಶ್ರೀಕಿಯನ್ನು ಬಳಸಿಕೊಂಡು ಸುಮಾರು ಮಂದಿ ಒಂದು ವೆಬ್ಸೈಟನ್ನು ಹ್ಯಾಕ್ ಮಾಡುವುದು ಮತ್ತು ಬೇರೆ ಬೇರೆ ಒಂದು ವ್ಯಾಲೆಟ್ಗಳನ್ನು ಹ್ಯಾಕ್ ಮಾಡಿ ಅದರಿಂದ ಒಂದು ಕ್ರಿಪ್ಟೋ ಕರೆನ್ಸಿ ಇರ್ಬೋದು ಮತ್ತು ಒಂದು ಬಿಟ್ಕಾಯಿನನ್ನು ಕಳು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ನಂತರ ಈ ಒಂದು ಬಿಟ್ಕಾಯಿನನ್ನು ಅದನ್ನು ಕ್ರಿಪ್ಟೋ ಕರೆನ್ಸಿಗೆ ವರ್ಗಾವಣೆ ಮಾಡಿ ಅಲ್ಲಿ ಮಾರಾಟ ಮಾಡುವಂಥ ಪ್ರಕ್ರಿಯೆಯನ್ನು ಕೂಡ ಮಾಡಿದರು. ಈ ಒಂದು ಮಾರಾಟದಿಂದ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಕೂಡ ಬರುತ್ತೆ. ಈ ಒಂದು ಹಣವನ್ನು ಶ್ರೀಕಿ ಮುಖಾಂತರವಾಗಿ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡಿರೋದು ಕೂಡ ಗೊತ್ತಾಗುತ್ತೆ. ಇದರಲ್ಲಿ ಸುಮಾರು 4.5 ಕೋಟಿ ಹಣವನ್ನು ಇದೇ ರೀತಿಯಾಗಿ ಅಕ್ರಮವಾಗಿ ವರ್ಗಾವಣೆ ಮಾಡಿರುವಂತಹ ಒಂದು ಪ್ರಕರಣ ಕೂಡ ಒಂದು ಬೆಳಕಿಗೆ ಬಂದಿತ್ತು. ನಂತರ ಇಡಿ ಅಧಿಕಾರಿಗಳು ಕೂಡ ಸುದೀರ್ಘವಾಗಿ ಸುಮಾರು 6 ವರ್ಷಗಳ ಕಾಲ ತನಿಖೆಯನ್ನು ಮಾಡಿ ಇದರಲ್ಲಿ ಎಲ್ಲಿಂದ ಹಣ ವರ್ಗಾವಣೆ ಆಗಿತ್ತು ಮತ್ತು ಯಾರ್ಯಾರ ವ್ಯಾಲೆಟ್ ಅನ್ನು ಕಳುವು ಮಾಡಲಾಗಿತ್ತು ಮತ್ತು ಯಾವ ವೆಬ್ಸೈಟ್ಗೆ ಹ್ಯಾಕ್ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡಿರೋದು. ಆದ್ದರಿಂದ ಈಗ ಈ ಒಂದು ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಮತ್ತು ಈ ಒಂದು ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಈ ಒಂದು ದಾಳಿಯನ್ನು ಮಾಡಲಾಗಿದೆ. ಏನು ಶ್ರೀಕಿಯನ್ನು ಬಳಸಿಕೊಂಡು ಈ ಒಂದು ಹಣವನ್ನು ಬೇರೆ ಬೇರೆ ಸಹಚರರ ಒಂದು ಖಾತೆಗಳಿಗೆ ಏನು ವರ್ಗಾವಣೆ ಮಾಡಿದ್ರು, ಈ ಒಂದು ಬ್ಯಾಂಕ್ ಖಾತೆಗಳಲ್ಲಿರುವಂಥ ಒಂದು ಹಣ ಮತ್ತು ಆ ಒಂದು ಬ್ಯಾಂಕ್ ಖಾತೆಗಳಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಈಗ ಕಲೆಕ್ಟ್ ಮಾಡೋದ್ರ ಸಲುವಾಗಿ ಈಗ ರೈಡ್ ಅನ್ನು ಮಾಡಿ ಒಂದು ತನಿಖೆಯನ್ನ ಮಾಡಿದ್ದಾರೆ. ಶರ್ಮಿತಾ, ಮುನಿ ಪ್ಲೀಸ್ ಬಿ ಆನ್ಲೈನ್. ಜಯನಗರ ಭಾಗದಲ್ಲಿ ರೇಡ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ನಡೀತಾ ಇದೆ ಮಾಹಿತಿ ಕೊಡೋದಕ್ಕೆ ಶರಣು ಹಂಪಿ ಲೈನ್ ಅಲ್ಲಿ ಕನೆಕ್ಟ್ ಆಗಿದ್ರು. ಶರಣು ಹಂಪಿ, ಜಯನಗರ ಭಾಗದಲ್ಲಿ 2 ಕಡೆ, ಒಂದು ಅಕೀಬ್ ಖಾನ್ ಮತ್ತೊಂದು ಇದರಲ್ಲಿ ಹ್ಯಾಕರ್ ಆಗಿರುವಂತ ಕಿಂಗ್ ಪಿನ್ ಶ್ರೀಕಿ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಈಗ ಅಕೀಬ್ ಖಾನ್ ಈ ಹಿಂದೆ ಸಿಐಡಿ ವಿಚಾರಣೆ ಏನಾದರೂ ಹಾಜರಾಗಿದ್ದಾರೆ? ಶ್ರೀಕಿಗೂ ಮತ್ತು ಅಕೀಬ್ ಖಾನ್ಗೂ ಯಾವ ತರ ಲಿಂಕ್ ಇತ್ತಂತೆ, ಏನೆಲ್ಲ ಆರೋಪಗಳಿದೆ? ಶರ್ಮಿತಾ, ಹಣ ಲೇವಾದೇವಿಯ ಕುರಿತಾಗಿ ಈಗ ಇಡಿ ಅಧಿಕಾರಿಗಳು ಅಂದ್ರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಯಾಕಂದ್ರೆ ಕೋಟ್ಯಂತರ ರೂಪಾಯಿ ವ್ಯವಹಾರ ಆಗಿದೆ ಅನ್ನೋ ಕಾರಣಕ್ಕಾಗಿ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಈಗ ಎಂಟರ್ ಆಗಿರೋದು. ಮಾಜಿ ಕೇಂದ್ರ ಸಚಿವರಂತ ರೆಹಮಾನ್ ಖಾನ್ ಅವರ ಮೊಮ್ಮಗ ಮೊಹಮ್ಮದ್ ಹಕೀಬ್ ಇವರ ನಿವಾಸದ ಮೇಲೆ ಬೆಳಗ್ಗೆ 7 ಗಂಟೆಗೆ 2 ಕಾರುಗಳಲ್ಲಿ ಬಂದಂತ ಒಟ್ಟು 12 ಜನ ಅಧಿಕಾರಿಗಳ ತಂಡ ಈಗ ಪರಿಶೀಲನೆ ಮಾಡ್ತಾ ಇದೆ. ಮನೆಯಲ್ಲಿ ಮಾಜಿ ಕೇಂದ್ರ ಸಚಿವ ಅಂತ ರೆಹಮಾನ್ ಖಾನ್ ಅವರು ಇದ್ದಾರೆ. ಅವರು ಆರೋಗ್ಯ ಚೆನ್ನಾಗಿಲ್ದಿರೋ ಕಾರಣಕ್ಕಾಗಿ ಅವರನ್ನು ಯಾವುದೂ ಕೂಡ ಹೆಚ್ಚಿನ ವಿಚಾರಣೆಯನ್ನು ಕೂಡ ಮಾಡೋದಿಲ್ಲ. ಮೊಹಮ್ಮದ್ ಹಕೀಬ್ ಮೇಲೇನೆ ಅತಿ ಹೆಚ್ಚಿನ ಮಾಹಿತಿಯನ್ನು ಪಡೀಲಿಕ್ಕೆ ಈಗ ಇಡಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಕಳೆದ 6 ಗಂಟೆಯಿಂದನೂ ಕೂಡ ಪರಿಶೀಲನೆ ಮಾಡುವ ಜೊತೆಗೆ ಟ್ರಾನ್ಸಾಕ್ಷನ್ ಹಣದ ವ್ಯವಹಾರ ಏನಿದೆ ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡಿತಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತದೆ. ಯಾಕಂದ್ರೆ ಈ ಬಿಟ್ಕಾಯಿನ್ ಪ್ರಕರಣದ ಹಿನ್ನೆಲೆಯಲ್ಲಿ ಶ್ರೀಕಿ ಜೊತೆಗೆ ಲೇವಾದೇವಿ ಇತ್ತು, ಹಣ ಟ್ರಾನ್ಸಾಕ್ಷನ್ ಎಲ್ಲದೂ ಕೂಡ ಆಗಿತ್ತು, ಕೆಲವು ಬ್ಯಾಂಕ್ಗಳ ಹಣ ವರ್ಗಾವಣೆ ಆಗಿತ್ತು ಅನ್ನುವಂಥ ಗಂಭೀರ ಆರೋಪ ಇದೆ. ಈ ಆರೋಪದ ಹಿನ್ನೆಲೆಯಲ್ಲಿ ಈಗ ರಿಲೇಟೆಡ್ ಆಗಿ ಏನೇನು ಡಾಕ್ಯುಮೆಂಟ್ಸ್ಗಳಿದಾವೆ ಆ ಡಾಕ್ಯುಮೆಂಟ್ಸ್ಗಳನ್ನು ಕೇಳಿ ಹೆಚ್ಚಿನ ಮಾಹಿತಿಯನ್ನು ಪಡೆಯುವಂಥ ಕಾರ್ಯನೂ ಕೂಡ ಮಾಡಲಾಗ್ತಾ ಇದೆ. ಜಯನಗರದ NMKRV ಕಾಲೇಜ್ ಏನಿದೆ, ಕಾಲೇಜ್ ಪಕ್ಕದಲ್ಲಿರುವಂಥ ಈ ನಿವಾಸ, 2 ಮಹಡಿಯ ಈ ನಿವಾಸದಲ್ಲಿ ಬೆಳಗ್ಗೆ 7 ಗಂಟೆಗೆ ಬಂದಂಥ ಅಧಿಕಾರಿಗಳು ಈಗಲೂ ಕೂಡ ಪರಿಶೀಲನೆಯನ್ನ ಮುಂದುವರಿಸಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಜಯನಗರದಲ್ಲಿರುವಂಥ ಮೇನ್ ಕಿಂಗ್ ಪಿನ್, ಯಾಕಂದ್ರೆ ಈ ಪ್ರಕರಣದ ಬಹಳ ಪ್ರಮುಖ ರೂವಾರಿ ಏನಿದ್ದಾರೆ ಶ್ರೀಕಿ, ಅವರ ಮನೆ ಮೇಲೂ ಕೂಡ ದಾಳಿ ಆಗ್ತಾ ಇದೆ. ಅಲ್ಲಿ ಸಿಕ್ಕಂತ ಇನ್ಫಾರ್ಮೇಶನ್ ಏನಿದೆ ಅದರದ ಆಧಾರದ ಮೇಲೇನೆ ಒಟ್ಟು 16 ಕಡೆಗೆ ದಾಳಿ ಆಗ್ತಾ ಇರೋದು. ಎಲ್ಲರೂ ಕೂಡ ಹೇಗೆ ಹಣದ ಲೇವಾದೇವಿ ಹೇಗಿತ್ತು ಮತ್ತು ಫೋನ್ ಕಾಲ್ಸ್ ಇವುಗಳೆಲ್ಲವನ್ನು ಕೂಡ ನೋಡ್ತಾ ಇರೋದು. ಇಲ್ಲಿವರೆಗೂ ರಾಜ್ಯ ಸರ್ಕಾರದ CCB ಇರ್ಬೋದು, ಇವುಗಳೆಲ್ಲ ಕೂಡ ಪರಿಶೀಲನೆ ಮಾಡಿ ತನಿಖೆಯನ್ನು ಮಾಡಿ 2021ರಲ್ಲಿ ಕೊಟ್ಟಂತ ಇನ್ಫಾರ್ಮೇಶನ್ ಪ್ರಕಾರ 6 ಕೋಟಿಗೂ ಹೆಚ್ಚು, ಇನ್ಫ್ಯಾಕ್ಟ್ ಇನ್ನೂ ಕೂಡ ಜಾಸ್ತಿ ಇದೆ. ಸೊ ಈ ಹಣದ ಲೇವಾದೇವಿಯ ಹಿನ್ನೆಲೆಯಲ್ಲಿ ಈಗ ಜಾರಿ ನಿರ್ದೇಶನಾಲಯ ಎಂಟರ್ ಕೊಟ್ಟಿರೋದು, ಪರಿಶೀಲನೆ ಮುಂದುವರಿಸ್ತಾ ಇದೆ ದಾಳಿ ಮೂಲಕ. ಶರಣಪ್ಪ, ಈಗ ನಲಪಾಡ್ ಕೇಸಲ್ಲಿ ನಾವು ನೋಡಿದ್ವಿ ಶ್ರೀಕಿ ಜೊತೆಗೆ ಸಂಪರ್ಕದಲ್ಲಿ ಇದ್ಕೊಂಡು 4 ಕೋಟಿಗೂ ಅಧಿಕ ಹಣವನ್ನ ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಅಂತ ಆರೋಪ ಇದೆ. ಈ ಅಕೀಬ್ ಖಾನ್ ಮೇಲೆ ಪರ್ಟಿಕ್ಯುಲರ್ ಆಗಿ ಎಷ್ಟು ಹಣ ವರ್ಗಾವಣೆ ಆಗಿದೆ ಅಂತ ಮಾಹಿತಿ ಇದೆಯಾ ಅದ್ರ ಬಗ್ಗೆ? ಶರ್ಮಿತಾ, ಈ ಕುರಿತಾಗಿ ಪ್ರಾಥಮಿಕವಾದಂತಹ ಮಾಹಿತಿಗಳಿರೋದು 6 ಕೋಟಿಗೂ ಹೆಚ್ಚು ಅಂತ ಹೇಳಿ. ಬಟ್ ಇದು ಕೂಡ ಇನ್ನು ಗಂಭೀರ ಆರೋಪ ಅಷ್ಟೇ ಇರೋದು. ಈ ಬಗ್ಗೆ ಸ್ಪಷ್ಟನೆಯನ್ನ ಇಡಿನೇ ಖುದ್ದು ಕೊಡಬೇಕಾಗತ್ತೆ. ಆದ್ರೆ ಕೋಟ್ಯಂತರ ರೂಪಾಯಿ ವ್ಯವಹಾರ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಹಕೀಬ್ ಅವರು ಕೂಡ ಶ್ರೀಕಿಯವರ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ರು ಮತ್ತು ಲೇವಾದೇವಿ ಕೂಡ ಆಗಿತ್ತು ಅಂತ ಹೇಳಿ, ಟ್ರಾನ್ಸಾಕ್ಷನ್ ಏನಿದ್ವು ಈ ಕುರಿತಾದಂತಹ ರಿಲೇಟೆಡ್ ಕೆಲವು ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ತಂದಿದ್ದಾರಂತೆ. ಮತ್ತು ಶ್ರೀಕಿ ಕೊಟ್ಟಂತ ಸ್ಟೇಟ್ಮೆಂಟ್ ಏನಿದಾವೆ, CCBಯಿಂದ ಕೊಟ್ಟಂತ ಸ್ಟೇಟ್ಮೆಂಟ್ ಏನಿದೆ ಅದರ ಹಿನ್ನೆಲೆಯಲ್ಲೂ ಕೂಡ ಕೆಲವು ಪ್ರಶ್ನೆಗಳನ್ನು ಕೂಡ ಮಾಡ್ಲಿಕ್ಕಿದ್ದಾರೆ. ಇಲ್ಲಿ ಬಹಳ ಪ್ರಮುಖವಾಗಿ ಇಡಿ ಜಾರಿ ನಿರ್ದೇಶನಾಲಯ ಮಾಡ್ತಿರುವಂತಹ ಪ್ರಶ್ನೆ ಏನಂದ್ರೆ, ಕೋಟ್ಯಂತರ ರೂಪಾಯಿ ವ್ಯವಹಾರ ಆಗಿದೆ ಅನ್ನೋ ಕಾರಣಕ್ಕಾಗಿ ಈ ಪ್ರಕರಣ ಈಗ ಇಡಿ ವ್ಯಾಪ್ತಿಗೆ ಬರ್ತಾ ಇರೋದು. ಸೊ ಇಡಿ ಅಧಿಕಾರಿಗಳು ಆ ವಿಚಾರಕ್ಕಾಗಿ ಅತಿ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಶರಣ್ ಹಂಪಿ, ಥ್ಯಾಂಕ್ ಯು ಮುನಿರಾಜು ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಶಾಸಕ ಹ್ಯಾರಿಸ್ ಮನೆ ಮೇಲೆ, ಕಚೇರಿಗಳ ಮೇಲೆ ಇಡಿ ದಾಳಿ ವಿಚಾರವಾಗಿ ನನಗೆ ಈ ಬಗ್ಗೆ ಮಾಹಿತಿ ಇಲ್ಲ ಸದ್ಯಕ್ಕೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಈ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ.
ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ ನನಗೆ. ಇನ್ನು ಶಾಸಕ ಹ್ಯಾರಿಸ್ ನಲಪಾಡ್ ಮೇಲೆ ಇಡಿ ದಾಳಿ ಕೇಸ್ ಸಂಬಂಧ ರೇಡ್ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ರೇಡ್ ಆಗಿದೆ ಅಂತ ಇಡಿ ಹೇಳಬೇಕು. ಬಿಟ್ಕಾಯಿನ್ ಸಂಬಂಧ ಟಾರ್ಗೆಟ್ ಮಾಡಿದ್ದಾರೆ. ಬಿಜೆಪಿಯ ದೊಡ್ಡವರ ಮೇಲೂ ಕೂಡ ಮನೆ ಮೇಲೂ ರೇಡ್ ಆಗಬೇಕಾಗಿತ್ತು. ಈ ಕೇಸಲ್ಲಿ ಅವ್ರ ಹೆಸರು ಕೂಡ ಹಿಂದೆ ಕೇಳಿ ಬಂದಿತ್ತು. ಬಿಜೆಪಿ ಅವರಿಗೂ ಬಿಟ್ಕಾಯಿನ್ ವ್ಯವಹಾರದ ನಂಟಿದೆ. ದೊಡ್ಡವರು ಯಾರು ಅನ್ನೋದು ಚಾರ್ಜ್ ಶೀಟ್ ನಲ್ಲೇ ಇದೆ. ಐಟಿ, ಇಡಿ, ಸಿಬಿಐ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ ಅಂತ ಹೇಳಿ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ ಪ್ರಿಯಾಂಕ್ ಖರ್ಗೆ. ಯಾವ ಕಾರಣಕ್ಕೆ ಇವತ್ತು ರೇಡ್ ಮಾಡಿದ್ದಾರೆ ಅಂತ ಹೇಳಿ ಇಡಿ ಅಧಿಕಾರಿಗಳೇ ಸ್ಪಷ್ಟನೆಯನ್ನ ಕೊಡಬೇಕು. ಬಿಜೆಪಿ ಅವ್ರ ಹೆಸರು ಕೂಡ ಹಿಂದೆ ಬಿಟ್ಕಾಯಿನ್ ಹಗರಣದಲ್ಲಿ ಕೇಳಿ ಬಂದಿತ್ತು. ದೊಡ್ಡವ್ರ ಹೆಸರೇ ಕೇಳಿ ಬಂದಿತ್ತು. ಆದ್ರೆ ಅವ್ರನ್ನ ಯಾಕೆ ಬಿಟ್ರು? ಅವ್ರ ಮನೆ ಮೇಲೂ ಕೂಡ ರೇಡ್ ಆಗ್ಬೇಕಾಗಿತ್ತಲ್ವಾ? ಅದೇ ವಿಷಯವಾಗಿ ಈ ಬಿಟ್ಕಾಯಿನ್ ಹಗರಣದ ಸಂಬಂಧನೇ ರೇಡ್ ಆಗೋದಾಗಿದ್ರೆ ಬಿಜೆಪಿ ಅವ್ರನ್ನ ಯಾಕೆ ಬಿಟ್ರು? ಕೇಂದ್ರ ಸರ್ಕಾರ ಕೈಗೊಂಬೆ ಮಾಡ್ಕೊಂಡ್ಬಿಟ್ಟಿದೆ ಐಟಿ, ಇಡಿನೆಲ್ಲ. ಹಂಗಾಗಿ ಇದು ಕಾಂಗ್ರೆಸ್ ಅವರನ್ನ ಟಾರ್ಗೆಟ್ ಮಾಡಿ ರಾಜಕೀಯವಾಗಿ ರೇಡ್ ಮಾಡಲಾಗ್ತಿದೆ ಅನ್ನೋ ಆರೋಪವನ್ನ ಪ್ರಿಯಾಂಕ್ ಖರ್ಗೆ ಮಾಡಿದ್ದಾರೆ. ಆಗಿ ಅವ್ರದ್ದು ಇವ್ರದ್ದು ಫ್ರೆಂಡ್ಶಿಪ್ ಇತ್ತು ಅಂತಲೂ ಕೂಡ ಹೇಳಿದರು. ಅದ್ಯಾವುದೋ ಒಂದು ಗಲಾಟೆ ಸಂದರ್ಭದಲ್ಲೂ ಕೂಡ ಅದರಲ್ಲಿ ಅವ್ರು ಭಾಗಿಯಾಗಿರಲಿಲ್ಲ, ಆದ್ರೂ ಕೂಡ ಅವ್ರ ಹೆಸರು ಸೇರಿಸಿದ್ದಾರೆ ಅಂತ ಹೇಳಿದರು. ಬಟ್ ಇದು ಐಟಿ, ಇಡಿ ಎಲ್ಲ ರೇಡ್ ಆಗ್ತಾ ಇರೋದು ಆ ವಿಚಾರಕ್ಕೂ ಬೇರೆ ವಿಚಾರಕ್ಕೂ ಗೊತ್ತಿಲ್ಲ. ನೋಡೋಣ ಏನಿದೆ ಅಂತ. ಅವ್ರು ಸ್ಪಷ್ಟ ಅವ್ರ ಇಡಿ ಅವ್ರು ಹೇಳಬೇಕಲ್ಲ, ಇದೇ ಕಾರಣಕ್ಕೆ ಆಗ್ತಾ ಇದೆ, ಅದೇ ಕಾರಣಕ್ಕೆ ಆಗ್ತಾ ಇದೆ ಅಂತ. ಅದೇನಿದೆ ಬರಲಿ ಹೊರಗಡೆ. ಆದರೆ ಬಿಟ್ಕಾಯಿನ್ ಸಂಬಂಧಿಸಿದಂತೆ ಟಾರ್ಗೆಟೆಡ್ ಆಗಿ ಇವ್ರು ಮಾಡ್ತಾ ಇದ್ರೆ ಇವತ್ತು ಭಾಳ ಬೇರೆ ದೊಡ್ಡವ್ರ ಮನೆಗೂ ಆಗಬೇಕಾಗಿತ್ತು ಬಿಟ್ಕಾಯಿನ್ ವಿಚಾರದಲ್ಲಿ. ಇದೆ ಅಲ್ಲ, ಚಾರ್ಜ್ ಶೀಟ್ನಲ್ಲೇ ಇದೆ ಅಲ್ಲ ಹೆಸರುಗಳು ಕೆಲವು. ಅವಾಗ ಯಾರ್ಯಾರು ಹೋಮ್ ಮಿನಿಸ್ಟರ್ ಇದ್ರು, ಯಾರ್ಯಾರು ಆಡಳಿತದಲ್ಲಿದ್ದರು, ಏನೇನಾಯಿತು ಎಲ್ಲ ಗೊತ್ತಿದೆ ಅಲ್ವಾ. ಏನೋ ನಡೆದೇ ಇಲ್ಲ ಅಂತ ತಾನೇ ಹೇಳಿದರು ಹಿಂದಿನ ಸರ್ಕಾರದವರು. ಐಟಿ, ಇಡಿ, ಸಿಬಿಐ ಇವರೆಲ್ಲರೂ ಕೇಂದ್ರ ಸರ್ಕಾರದ ಕೈಗೊಂಬೆ. ಇದು ಮೊದಲನೇ ಬಾರಿ ಆಗ್ತಾ ಇರೋದು ಹೇಳಿ. ಇಟ್ ಈಸ್ ನಥಿಂಗ್ ಬಟ್ ಅ ಪೊಲಿಟಿಕಲ್ ಟೂಲ್. ಹೆದರ್ಸಕ್ಕೆ ಬೆದರ್ಸಕ್ಕೆ ಮಾಡ್ತಾ ಇರೋದಷ್ಟೇ. ಇಡಿ ದಾಳಿ ವಿಚಾರವಾಗಿ ಬೆಂಗಳೂರಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಿರಂತರವಾಗಿ ಆರ್ಥಿಕ ಅಪರಾಧ ಮಾಡ್ತಾ ಬಂದಿದೆ, ಅದರಲ್ಲಿ ಬಿಟ್ಕಾಯಿನ್ ಕೂಡ ಒಂದು. ಇಡಿ ಮಾಹಿತಿ ಇಲ್ಲದೆ ರೇಡ್ ಮಾಡಲ್ಲ. ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಅಂತೇಳಿ ಶೋಭಾ ಕರಂದ್ಲಾಜೆ ಅವರು ಆರೋಪ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಮೇಲೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಕೂಡ ಕಿಡಿಕಾರಿದ್ದಾರೆ. ನಿರಂತರವಾಗಿ ಆರ್ಥಿಕ ಅಪರಾಧಗಳನ್ನ ಕಾಂಗ್ರೆಸ್ ಮಾಡ್ತಾನೆ ಬಂದಿದೆ. ಆರ್ಥಿಕ ಅಪರಾಧಗಳಲ್ಲಿ ಬಿಟ್ಕಾಯಿನ್ ಕೂಡ ಒಂದು. ಬಿಟ್ಕಾಯಿನ್ ಮೂಲಕ ಬೇರೆ ಬೇರೆ ದೇಶಗಳಲ್ಲಿ ರಾಜಕಾರಣಿಗಳು, ಸ್ಪೆಷಲಿ ಕಾಂಗ್ರೆಸ್ ಕನೆಕ್ಟೆಡ್ ರಾಜಕಾರಣಿಗಳು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಆಧಾರದಲ್ಲಿ ಇವತ್ತು ಇಡಿ ಅವರು ರೈಡ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ಅಂದ್ಕೊಂಡಿದ್ದೀವಿ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು, ಇದು ನಮ್ಮ ಅಪೇಕ್ಷೆ ಇರುವಂಥದ್ದು. ಯಾವುದೇ ಮಾಹಿತಿ ಇಲ್ಲದೆ ರೈಡ್ ಮಾಡುವಂಥ ಪ್ರಶ್ನೆ ಬರಲ್ಲ. ಎಲ್ಲದರಲ್ಲಿ ಪೊಲಿಟಿಕ್ಸ್ ಅನ್ನು ಕಂಡು ಹುಡುಕುವಂತ ಮತ್ತು ತಪ್ಪಿಸಿಕೊಳ್ಳುವಂತ, ಜಾರಿಕೊಳ್ಳುವಂತ ಒಂದು ಪಾರ್ಟಿ ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ರಾಜ್ಯದಲ್ಲಿರುವಂತಹ ದುಡ್ಡನ್ನ ಇವತ್ತು ಬೇರೆ ಕಡೆ ಸಾಗಿಸಿ ಅಲ್ಲಿ ಇನ್ವೆಸ್ಟ್ ಮಾಡಿ ಅವರ ರಾಜಕಾರಣದ ಬೇಳೆ ಬೇಯಿಸಿಕೊಳ್ಳುತ್ತಾ ಇರುವಂತವರು ಕಾಂಗ್ರೆಸ್ ಅವರು. ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ. ಇದು ರಾಜ್ಯದಲ್ಲಿರುವಂತಹ ಸಂಪತ್ತನ್ನ ಬೇರೆ ದೇಶಕ್ಕೆ ಲೂಟಿ ಮಾಡಿ ಕಳಿಸುವಂತ ಸರ್ಕಾರ ಮತ್ತು ನಾಯಕರಂದ್ರೆ ಅದು ಕಾಂಗ್ರೆಸ್ ನಾಯಕರು. ನೋಡೋಣ, ನನಗೂ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಆದರೆ ಇವತ್ತೇನೇ ರೈಡ್ಗಳು ಆಗ್ತಿರೋಂಥದ್ದು ಕಾನೂನಾತ್ಮಕವಾಗಿ ಆಗುತ್ತೆ. ಆ ಒಂದು ರೈಡ್ಗಳು ನಡೆಯುತ್ತೆ. ಕಾದು ನೋಡುವ ಏನು ಯಾವ ಉದ್ದೇಶಕ್ಕಾಗಿ ಈ ರೈಡ್ಗಳಾಗಿರೋಂಥದ್ದು ಮಾಹಿತಿ ನಮಗೆ ಸಿಗುವಂಥದ್ದಾಗುತ್ತೆ. ಈ ಮುಂಚೆನೇ ಯಾವ ಉದ್ದೇಶಕ್ಕಾಗಿದೆ ಅಂತ ನಾನು ಹೇಳೋಕ್ಕಾಗಲ್ಲ, ಅದನ್ನು ಇಲಾಖೆಯವರು ಹೇಳೋಕ್ಕಾಗುತ್ತೆ. ಏನೇ ಮಾಡಿದ್ರು ಒಂದು ಒಳ್ಳೆಯ ಉದ್ದೇಶದಿಂದ ಮಾಡುವಂಥದ್ದಾಗುತ್ತೆ ಅಂತ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ಇಡಿ ರೇಡ್ ಅದು ಕಾಂಗ್ರೆಸ್ ಶಾಸಕನ ಮನೆ ಮೇಲೆ ರೇಡ್ ಆಗಿರೋದ್ರಿಂದ ರಾಜಕೀಯ ಜಟಾಪಟಿಗೂ ಕಾರಣವಾಗ್ತಿದೆ. ಈ ಹಿಂದೆ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಬಿಟ್ಕಾಯಿನ್ ಹಗರಣ. ಆಗ ಬಿಜೆಪಿಯ ಪ್ರಮುಖ ನಾಯಕರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವ್ರಿಗೂ ನಂಟಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಹಾಗಾಗಿ ಈ ರೇಡ್ ಪರ್ಟಿಕ್ಯುಲರ್ ಇವತ್ತಿನ ರೇಡ್ ಯಾವ ರೀತಿ ರಾಜಕೀಯ ಜಟಾಪಟಿ ಕಾರಣ ಆಗ್ತಾ ಇದೆ?
ಶರ್ಮಿತಾ ಶೆಟ್ಟಿ ಈ ಹಿಂದಿನ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಅವಧಿಯಲ್ಲಿ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣರವರು ಬಿಟ್ಕಾಯಿನನ್ನು ವ್ಯಾಲೆಟ್ಗಳನ್ನ ಅಲ್ಲೊಂದು ಕಡೆ ಡಿಜಿಟಲ್ ವ್ಯಾಲೆಟ್ಗಳನ್ನ ದೋಚುವ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅವತ್ತೇ ಇದು ದೊಡ್ಡ ಮಟ್ಟದ ಸುದ್ದಿಯನ್ನು ಮಾಡಿತು. ಕೇಂದ್ರ ಸರ್ಕಾರ ಕೂಡ ಇದರಲ್ಲಿ ಮಧ್ಯಪ್ರವೇಶ ಮಾಡಿತು ಎಂಬ ಮಾತು ಕೂಡ ಕೇಳಿಬಂತು. ಅವತ್ತಿನ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ಅವತ್ತಿನ ಗೃಹ ಸಚಿವರ ಮೇಲೆ ಕೂಡ ಪರೋಕ್ಷವಾಗಿ ಹೆಸರು ಕೇಳಿಬಂತು ಮತ್ತು ಅನೇಕ ಪೊಲೀಸ್ ಅಧಿಕಾರಿಗಳ ಹೆಸರು ಕೂಡ ಕೇಳಿಬಂತು. ಈ ಎಲ್ಲದರ ನಡುವೆ ಕೂಡ ಶ್ರೀಕಿ ಈ ಮಾಡ್ತಕ್ಕಂಥ ದಂಧೆಗೆ ಪ್ರಮುಖವಾಗಿ ನೇರ ಅಂದರೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ಅಡಿ ಎಲ್ಲೊಂದು ಕಡೆ ಬಿಟ್ಕಾಯಿನನ್ನು ಬೇರೆ ಬೇರೆ ವ್ಯಾಲೆಟ್ನಲ್ಲಿದ್ದಂಥ ಹೆಸರುಗಳಲ್ಲಿದ್ದಂಥ ಬಿಟ್ಕಾಯಿನನ್ನು ಆ್ಯಕ್ಟ್ ಮಾಡೋ ಮುಖಾಂತರ ತಮಗೆ ಬೇಕಾದವರ ವ್ಯಾಲೆಟ್ಗೆ ಹಾಕುವಂಥದ್ದು, ಅದನ್ನು ಬೇರೆಯವರಿಗೆ ಬ್ಯಾಂಕ್ ಮುಖಾಂತರ ವರ್ಗಾವಣೆ ಮಾಡುವಂಥದ್ದು. ಈ ಪ್ರಕರಣದಲ್ಲಿ CCB ಅವತ್ತು ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಮೊಹಮ್ಮದ್ ನಲ್ಪಾಡ್ ಮತ್ತು ಅವರ ತಮ್ಮ ಆಗಿರ್ತಕ್ಕಂಥ ಉಮರ್ ನಲ್ಪಾಡ್ ಹೆಸರು ಕೇಳಿ ಬಂದಿತ್ತು. ಇದೀಗ ಹೊಸ ಹೆಸರು ಸೇರ್ಪಡೆ ಆಗಿರ್ತಕ್ಕಂಥದ್ದು ಅಕೀಬ್ ಅವರ ಹೆಸರು ಕೇಳಿ ಬಂದಿರತಕ್ಕಂಥದ್ದು. ಕೇಂದ್ರದ ಮಾಜಿ ಸಚಿವರು ಹಾಗೂ ಹಾಲಿ ಕರ್ನಾಟಕ ಕಾಂಗ್ರೆಸ್ ಶಿಸ್ತು ಸಮಿತಿ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರ್ತಕ್ಕಂಥ ರೆಹಮಾನ್ ಖಾನ್ ರವರ ಮೊಮ್ಮಗನ ಹೆಸರು ಈಗ ಕೇಳಿ ಬಂದಿರತಕ್ಕಂಥದ್ದು. ಇದರ ಬೆನ್ನಲ್ಲೇ ಮೊಹಮ್ಮದ್ ನಲ್ಪಾಡ್ ಕೂಡ ಎಲ್ಲೊಂದು ಕಡೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಅತ್ಯಾಪ್ತ ಕೂಡ ಆಗಿರ್ತಕ್ಕಂಥದ್ದು. ಈಗಾಗಲೇ ಶ್ರೀಕಿ ಕೇಸ್ನಲ್ಲಿ ಹಲವಾರು ದಾಖಲೆಗಳನ್ನು ಇಡಿ ಇದೀಗ ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಖಚಿತ ಮಾಹಿತಿಯ ಮೇರೆಗೆ ಸರ್ಚ್ ವಾರೆಂಟನ್ನು ತೆಗೆದುಕೊಂಡು ಇವತ್ತು ನಲ್ಪಾಡ್ ರವರ ನಿವಾಸದ ಮೇಲೆ ಅಂದರೆ ಶಾಸಕ NA ಹ್ಯಾರಿಸ್ ಅವರ ಪುತ್ರ ಆಗಿರ್ತಕ್ಕಂಥ ನಲ್ಪಾಡ್ ರವರ ನಿವಾಸದ ಮೇಲೆ, ಅಶೋಕ್ ನಗರದ ನಿವಾಸದ ಮೇಲೆ ಒಟ್ಟಾರೆ 12 ಕಡೆ ದಾಳಿ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಈ ಹಿಂದಿನ ಸರ್ಕಾರದಲ್ಲಿದ್ದಂಥ BJP ಸರ್ಕಾರದಲ್ಲಿ ಇದ್ದಂಥ ಗೃಹ ಸಚಿವರ ಹೆಸರು ಕೇಳಿ ಬಂತು. ಯಾಕೆ ಅವರ ಮೇಲೆ ಕ್ರಮ ಇಲ್ಲ ಎಂಬ ಪ್ರಶ್ನೆಯನ್ನು ಮಾಡುವ ಮುಖಾಂತರ ಇಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರುಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆದರೆ ಎಲ್ಲ ಒಂದು ಕಡೆ ಇಡಿ ಏಕಪಕ್ಷೀಯವಾಗಿ ಕಾಂಗ್ರೆಸ್ನೇ ಏನು ಟಾರ್ಗೆಟ್ ಮಾಡುತ್ತಿದೆ ಎಂಬ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಶ್ರೀಕಿ ನನಗೆ ಅತ್ಯಾಪ್ತ ಅಂತ ಈ ಹಿಂದೆ ಕೂಡ ನಲ್ಪಾಡ್ ಹೇಳಿರ್ತಕ್ಕಂಥದ್ದು, ಜೊತೆಗೆ ನಲ್ಪಾಡ್ ಬ್ರದರ್ ಮೇಲೆ ಕೂಡ ಈಗ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಒಟ್ಟಾರೆ ಇದು ಅತಿದೊಡ್ಡ ಪ್ರಕರಣ ಅಂತಲೇ ಹೇಳ್ತಕ್ಕಂಥದ್ದು. ಅಲ್ಲದೆ ರೆಹಮಾನ್ ಖಾನ್ ಅವರ ಮೊಮ್ಮಗ ಕೂಡ ಈ ಪ್ರಕರಣದಲ್ಲಿ ಸಿಲುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಶೋಭಾ ಕರಂದ್ಲಾಜೆ ಅವರು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಮತ್ತು ಆ ಮುಖಾಂತರ ಇದೊಂಥರ ಪರೋಕ್ಷವಾಗಿ ದೇಶದ್ರೋಹದ ಕೆಲಸ ಅಂತ ಹೇಳಿರ್ತಕ್ಕಂಥದ್ದು. ಒಟ್ಟಾರೆ ಕೆಸರೆ ಚಾಟ ಆರಂಭ ಆಗಿರ್ತಕ್ಕಂಥ. ಆದರೆ ಇಡಿ ಅವರು ಬಹಳಷ್ಟು ದಾಖಲೆಗಳನ್ನು ಇಟ್ಟುಕೊಂಡು, ಅದು ಕೂಡ CCB ಮಾಡಿದಂಥ ದಾಳಿಯ ಆಧಾರದ ಮೇಲೆ, FIR ಆಧಾರದ ಮೇಲೆ ಮತ್ತು ಆ ದಾಳಿಯ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂಥ ದಾಖಲೆಗಳ ಆಧಾರದ ಮೇಲೆ ಇದೀಗ ಇಡಿ FIR ಅನ್ನು ದಾಖಲಿಸಿ ಇದೀಗ ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಬಹುಶಃ ಈ ಪ್ರಕರಣದಲ್ಲಿ ಇದು PMLA ಆ್ಯಕ್ಟ್ ಇರ್ತಕ್ಕಂಥದ್ದು, ಒಂದು ಕಡೆ NDPS ಆ್ಯಕ್ಟ್ ಇರ್ತಕ್ಕಂಥದ್ದು. ಯಾಕಂದರೆ ಡ್ರಗ್ಸ್ ವಿಚಾರ ಕೂಡ ಇದರಲ್ಲಿ ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಮತ್ತು ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಮತ್ತು ಡಿಜಿಟಲ್ ಏನು ಕ್ರೈಮನ್ನು ಮಾಡಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಾಗೆ ಇಡಿ ಬಳಿ ಸಾಕಷ್ಟು ದಾಖಲಾತಿಗಳಿದೆ ಅಂತ ಹೇಳಲಾಗ್ತಿದೆ. ಆ ದಾಖಲಾತಿ ಆಧಾರದ ಮೇಲೆ ನಲ್ಪಾಡ್ ರವರು ಮತ್ತು ಅವರ ಬ್ರದರ್ ಆಗಿರ್ತಕ್ಕಂಥ ಉಮರ್ ನಲ್ಪಾಡ್ ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ರೆಹಮಾನ್ ಖಾನ್ ರವರ ಮೊಮ್ಮಗ ಅಕೀಬ್ ರವರ ಮನೆಗಳ ಮೇಲೆ ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಬಹುಶಃ ಈ ಪ್ರಕರಣದಲ್ಲಿ ಎಲ್ಲ ಒಂದು ಕಡೆ ಇದು ಕಾಂಗ್ರೆಸ್ಗೆ ಅತಿ ದೊಡ್ಡ ಮುಖಭಂಗ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಇಡೀ ಹಲವಾರು ದಾಖಲೆಗಳನ್ನು ಸಂಗ್ರಹಿಸಿ ಖಚಿತ ಏನು ದಾಖಲೆಗಳ ಮೇಲೆ ಆಧಾರದ ಮೇಲೆ ಇವತ್ತು ದಾಳಿ ಮಾಡಿರ್ತಕ್ಕಂಥ. ಹಾಗಾಗಿ ಈ ಪ್ರಕರಣದಲ್ಲಿ ನಲ್ಪಾಡ್ ರವರನ್ನ ಮತ್ತು ಅವರ ಬ್ರದರ್ ಉಮರ್ ನಲ್ಪಾಡ್ ಅವರನ್ನ ಮತ್ತು ರೆಹಮಾನ್ ಖಾನ್ ರವರ ಮೊಮ್ಮಗ ಅಕೀಬ್ ರವರನ್ನ ಬಂಧಿಸುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಯಾಕಂತ ಹೇಳಿದ್ರೆ ಅಕ್ರಮ ಹಣ ವರ್ಗಾವಣೆ ಇದರಲ್ಲಿ ಇರ್ತಕ್ಕಂಥದ್ದು, NDPS ಆಕ್ಟ್ ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಯಾವುದೇ ಸಾಕ್ಷಿಗಳು ಪುರಾವೆಗಳು ಇಲ್ಲದೆ, ಎವಿಡೆನ್ಸ್ ಇಲ್ಲದೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬರೋದಿಲ್ಲ ಸುಖ ಸುಮ್ಮನೆ ಅಂತೇಳಿ ಹಿಂದಿನಿಂದ ಸಾಕಷ್ಟು ಉದಾಹರಣೆಗಳನ್ನ ಕೇಸಸ್ ಅಲ್ಲಿ ನಾವು ನೋಡಿದೀವಿ, ಇಲ್ಲ ಅಂತಲ್ಲ. ಬಟ್ ರಾಜಕೀಯ ಜಟಾಪಟಿ ಅಂತ ಬಂದಾಗ ಚಾರ್ಜ್ ಶೀಟ್ ನಲ್ಲೇ ಬಿಜೆಪಿಯ ಪ್ರಮುಖ ಪ್ರಬಲ ನಾಯಕರ, ಪ್ರಭಾವಿ ನಾಯಕರ ಹೆಸರುಗಳಿದ್ರು ಕೂಡ ಅವ್ರ ಮೇಲೆ ಯಾಕೆ ಕ್ರಮ ಇಲ್ಲ, ಅವ್ರ ಮೇಲೆ ಯಾಕೆ ದಾಳಿ ಮಾಡಿಲ್ಲ ಅಂತ ಈ ಕಾಂಗ್ರೆಸ್ ಅವರು ಪ್ರಶ್ನೆ ಮಾಡ್ತಿರೋದ್ರಿಂದ ನೀವು ಹೇಳ್ದಂಗೆ ಈಗ ಮುಖಭಂಗ ಆಗ್ಬೋದು ಅಥವಾ ಬಂಧನಕ್ಕೊಳಗಾದ್ರೂ ಕೂಡ ಇದನ್ನೇ ಕಾಂಗ್ರೆಸ್ ಯಾವ ತರ ಅಸ್ತ್ರವಾಗಿ ತಗೊಳ್ಬಹುದು. ಶರ್ಮಿತಾ ಶೆಟ್ಟಿ ಅಫ್ಕೋರ್ಸ್, ಯಾಕಂತೇಳಿ CCB ದಾಳಿಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರುಗಳ ಹೆಸರು ಕೇಳಿ ಬಂದಿರತಕ್ಕಂಥ. ಅವತ್ತಿನ ಮುಖ್ಯಮಂತ್ರಿ ಆಗಿದ್ದಂಥ BS ಯಡಿಯೂರಪ್ಪರವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅವತ್ತಿನ ಗೃಹ ಮಂತ್ರಿಗಳಾಗಿದ್ದಂಥವ್ರ ಮೇಲೆ ಕೂಡ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥ, ಅನೇಕ ಪೊಲೀಸ್ ಅಧಿಕಾರಿಗಳ ಹೆಸರು ಕೂಡ ಕೇಳಿ ಬಂದಿರತಕ್ಕಂಥ. ಹಾಗಾಗಿ ಈ ಪ್ರಕರಣದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ನಾಯಕರನ್ನು ಬಿಟ್ಟು ಕೇವಲ ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡಿದೆ ಎಂಬ ಏನು ಸಂಶಯವನ್ನು ಕಾಂಗ್ರೆಸ್ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಮೊಹಮ್ಮದ್ ನಲ್ಪಾಡ್ ಅವರು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಅತ್ಯಾಪ್ತರು ಕೂಡ ಆಗಿರ್ತಕ್ಕಂಥದ್ದು. ಒಂದು ವೇದಿಕೆಯಲ್ಲಿ ಆತ ನನ್ನ ಮಗ ಇದ್ದಂತೆ ಅನ್ನೋ ರೀತಿಯಲ್ಲಿ ಎಲ್ಲೊಂದು ಕಡೆ ಉಪಮುಖ್ಯಮಂತ್ರಿಗಳ ಏನು ಕ್ಲೋಸ್ ಸರ್ಕಲ್ನಲ್ಲಿ ಕಾಣಿಸ್ಕೊಂಡಿದ್ರು. ಹಾಗಾಗಿ ಉಪಮುಖ್ಯಮಂತ್ರಿಗಳು ಕೂಡ ಈ ಪ್ರಕರಣ ಸಂಬಂಧಪಟ್ಟ ದಾಳಿಯ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಅವರು ಕೃಷ್ಣಗಿರಿಯಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡ್ತಿರ್ತಕ್ಕಂಥದ್ದು. ಸದ್ಯ ಇದೀಗ ಭಾರತೀಯ ಜನತಾ ಪಕ್ಷದ ನಾಯಕರಾಗಿರ್ತಕ್ಕಂಥ ಮತ್ತು ಕೇಂದ್ರ ಸಚಿವೆಯೂ ಆಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಹಾಗೂ ಡಾಕ್ಟರ್ C ಅಶ್ವತ್ಥನಾರಾಯಣರವರು ಇಡೀ ಈ ಪ್ರಕರಣದಲ್ಲಿ ಕಾಂಗ್ರೆಸ್ನ ಅನೇಕ ನಾಯಕರುಗಳ ಕೈವಾಡದೆ ಎಂಬ ಗಂಭೀರ ಆರೋಪ ಮಾಡಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತಕ್ಕಂಥ ಅನೇಕ
ಅನೇಕರ ಹೆಸರು ಕೇಳಿ ಬಂದಿರತಕ್ಕಂಥದ್ದು. ಇಡಿ ಎಲ್ಲೊಂದು ಕಡೆ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಬೇಕು ಮತ್ತು ಅವರ ಮೇಲೆ ಕೂಡ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಪ್ರಿಯಾಂಕರ್ಗೆ ಹೇಳಿರ್ತಕ್ಕಂಥ. ಹಾಗಾಗಿ ಇದು ಕೆಸರೆ ಚಟ ಆರಂಭ ಆಗಿರ್ತಕ್ಕಂಥ. ಒಟ್ಟಾರೆ ಇಡೀ ಪ್ರಕರಣದಲ್ಲಿ ಇಡಿ ಅನೇಕ ದಾಖಲೆಗಳನ್ನು, ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಮೊಹಮ್ಮದ್ ನಲ್ಪಾಡ್ ಅವರ ಮೇಲೆ ದಾಳಿಯನ್ನು ಮಾಡಿರ್ತಕ್ಕಂಥ. ಬಹುತೇಕ ಈ ಪ್ರಕರಣದಲ್ಲಿ ಎಲ್ಲೊಂದು ಕಡೆ ಇದು ಅಕ್ರಮ ಹಣ ವರ್ಗಾವಣೆ, NDPS ಆಕ್ಟ್ ಇರ್ತಕ್ಕಂಥದ್ದು, ಜೊತೆಗೆ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಹಣವನ್ನು ಕೂಡ ದೋಚಿರ್ತಕ್ಕಂಥದ್ದು ಈ ಪ್ರಕರಣದಲ್ಲಿ ಕಂಡು ಬಂದಿರತಕ್ಕಂಥ. ಹಾಗಾಗಿ ಈ ಪ್ರಕರಣ ಗಂಭೀರತೆ ಮತ್ತು ಗಂಭೀರ ಸ್ವರೂಪದ್ದು ಆಗಿದ್ದರಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಒಂದು ಕಡೆ ಕಾಂಗ್ರೆಸ್ಗೆ ಇದು ಅತಿ ದೊಡ್ಡ ಎಲ್ಲೊಂದು ಕಡೆ ಮುಖಭಂಗ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಮತ್ತು ಇರುಸುಮುರುಸು ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಮೊಹಮ್ಮದ್ ನಲ್ಪಾಡ್ ಅವರು ಯೂತ್ ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷ ಆಗಿದ್ದಂಥವ್ರು ಮತ್ತು ಅವರ ತಂದೆ ಹಾಲಿ ಪ್ರಭಾವಿ ಶಾಂತಿನಗರದ ಶಾಸಕರು ಕೂಡ ಹೌದು. ಮತ್ತೊಂದು ಕಡೆ ರೆಹಮಾನ್ ಖಾನ್ ರವರು ಕೇಂದ್ರ ಸಚಿವರಾಗಿದ್ದರು ಮತ್ತು ರಾಜ್ಯಸಭೆಯ ಉಪಸಭಾಪತಿ ಕೂಡ ಆಗಿದ್ದರು. ಸದ್ಯ ಕಾಂಗ್ರೆಸ್ನ ಶಿಸ್ತು ಸಮಿತಿಯ ಅಧ್ಯಕ್ಷರು ಕೂಡ ಹೌದು, ಪ್ರಭಾವಿ ಅಲ್ಪಸಂಖ್ಯಾತ ನಾಯಕರು ಕೂಡ ಹೌದು. ಇವರ ಕುಟುಂಬದ ಸದಸ್ಯರೇ ಭಾಗಿಯಾಗಿದ್ದರಿಂದ ಈ ಪ್ರಕರಣ ಮತ್ತಷ್ಟು ರಾಜಕೀಯ ಸ್ವರೂಪ ಜೊತೆಗೆ ಗಂಭೀರತೆ ಕೂಡ ಪಡೆದುಕೊಳ್ಳುವ ಸಾಧ್ಯತೆ ಕೂಡ ಇರುವಂಥದ್ದು. ಶರ್ಮಿತಾ ಶೆಟ್ಟಿ, ಏನಾಗುತ್ತೆ ಮುಂದೆ ನೋಡೋಣ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್.